ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ ಆಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ದಿರೋರ್ಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲ್ ಮುಖಾಂತರ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದ ಹೇಳುವಂಥ ಪ್ರಯತ್ನ ನನ್ನ ಚಾನಲ್ ಮುಖಾಂತರ ಮಾಡ್ತಾ ಇದ್ದೀನಿ. ನೀವೇನಾದರೂ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲಿ ಓದ್ತಾ ಇದ್ದೀರಾ, 4th ಸೆಮ್ಮಲ್ಲಿ ಇದ್ದೀರಾ, ಕೆಮಿಸ್ಟ್ರಿನ ಒನ್ ಆಫ್ ದಿ ಮೇಜರ್ ಸಬ್ಜೆಕ್ಟ್ ಆಗಿ ತೊಗೊಂಡಿದ್ದೀರಾ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ 4 ಯೂನಿಟ್ ಇರುತ್ತೆ. ಸೊ ಯೂನಿಟ್ 3 ಮತ್ತು ಯೂನಿಟ್ 4ದು ಆಲ್ರೆಡಿ ವೀಡಿಯೋಸ್ನ ನಾನು ಕಂಪ್ಲೀಟಾಗಿ ಅಪ್ಲೋಡ್ ಮಾಡಿದ್ದೀನಿ. ಈಗ ಯೂನಿಟ್ 1 ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ, D&F ಬ್ಲಾಕ್ ಅಂತ. ಅದರಲ್ಲಿ ಇವತ್ತು ನಾನು ಮಾಡ್ತಾ ಇರೋವಂಥದ್ದು 2ನೇ ವಿಡಿಯೋ ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇರೋವಂಥದ್ದು. ಇವತ್ತಿನ ವಿಡಿಯೋದಲ್ಲಿ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಕಾಂಟಿವ ಸಿಲಬಸ್ ಬರೀ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಮಾತ್ರ ಇದೆ. ಅಗೇನ್ ವೆನ್ ಯು ಕನ್ಸಿಡರ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಅದರಲ್ಲಿ ಆಕ್ಟಿನಾಯ್ಡ್ಸ್ ಅಂತ ಹೇಳ್ತೀವಿ, ಲ್ಯಾಂಥನಾಯ್ಡ್ಸ್ ಅಂತ ಹೇಳ್ತೀವಿ. ನಿಮ್ಮ ಸಿಲೆಬಸ್ ಪ್ರಕಾರ ಆಕ್ಟಿನಾಯ್ಡ್ಸ್ದು, ಲ್ಯಾಂಥನಾಯ್ಡ್ಸ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ತೊಗೋಬೇಕು. ಆಮೇಲೆ ಲ್ಯಾಂಥನಾಯ್ಡ್ದು ಒಂದು ಸ್ಪೆಷಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಬರುತ್ತೆ, ಲ್ಯಾಂಥನಾಯ್ಡ್ ಕಾಂಟ್ರಾಕ್ಷನ್ ಅಂತ. ಅದ್ರ ಬಗ್ಗೆ ತಿಳ್ಕೊಬೇಕು ಅಂತ ಹೇಳುತ್ತೆ. ದಟ್ ಐ ವಿಲ್ ಎಕ್ಸ್ಪ್ಲೇನ್ ಇನ್ ದಿ ನೆಕ್ಸ್ಟ್ ವಿಡಿಯೋ. ಇವತ್ತು ನಾನು ಐ ಆಮ್ ಗೋಯಿಂಗ್ ಟು ಕಾನ್ಸಂಟ್ರೇಟ್ ಓನ್ಲಿ ಆನ್ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎಫ್ ಬ್ಲಾಕ್ ಎಲಿಮೆಂಟ್ಸ್. ಅಗೇನ್ ವೆಲ್ಕಮ್ ಟು ಕೆಮ್ಚಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ನಿಮಗೆ ಗೊತ್ತು, ಎಫ್ ಅಂಡ್ ಡಿ ಬ್ಲಾಕ್ ಹೇಳೋಕ್ಕಿಂತ ಮುಂಚೆ ನನಗೆ ಪಿರಿಯಾಡಿಕ್ ಟೇಬಲ್ ಬಗ್ಗೆ ಗೊತ್ತಿರಬೇಕು. ಪಿರಿಯಾಡಿಕ್ ಟೇಬಲ್ ಇಸ್ ಅ ಬ್ಯೂಟಿಫುಲ್ ಟೇಬಲ್ ದಟ್ ಎವರ್ ಮ್ಯಾನ್ ಹ್ಯಾಸ್ ಮೇಡ್. ನಥಿಂಗ್ ಇಸ್ ಇಂಪಾರ್ಟೆಂಟ್ ಇನ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ದ್ಯಾನ್ ಎನಿ ಆಫ್ ವಿಚ್ ಇಸ್ ಮೋರ್ ದ್ಯಾನ್ ಪಿರಿಯಾಡಿಕ್ ಟೇಬಲ್ ಇಸ್ ನಥಿಂಗ್ ಇಸ್ ದೇರ್ ಇನ್ ಕೆಮಿಸ್ಟ್ರಿ. ಪಿರಿಯಾಡಿಕ್ ಟೇಬಲ್ ಇತ್ತು ಅಂತಂದರೆ ವರ್ಷಾನುಗಟ್ಟಲೆ ಆ ಪಿರಿಯಾಡಿಕ್ ಟೇಬಲ್ನ ಇಟ್ಕೊಂಡೇ ನಾವು ಇನ್ಫಾರ್ಮೇಷನ್ಗಳನ್ನ ಹೇಳ್ತಾ ಹೋಗ್ಬೋದು. ಇಟ್ಸ್ ಎ ಬ್ಯಾಕ್ ಬೋನ್ ಆಫ್ ಕೆಮಿಸ್ಟ್ರಿ ಅಂತ ಹೇಳ್ಬೋದು. ಪಿರಿಯಾಡಿಕ್ ಟೇಬಲ್ ಇಸ್ ಅ ಯೂನಿವರ್ಸ್ ಫಾರ್ ದಿ ಕೆಮಿಸ್ಟ್ರಿ ಸ್ಟೂಡೆಂಟ್. ಸೊ ನಾನು ಹೇಳ್ದಂಗೆ ಆ ಪಿರಿಯಾಡಿಕ್ ಟೇಬಲ್ನ ಇಟ್ಕೊಂಡ್ರೆ ನಾನು ಎಸ್ ಬ್ಲಾಕ್ ಓದ್ಬೋದು, ಪಿ ಬ್ಲಾಕ್ ಓದ್ಬೋದು, ಅಥವಾ ಎಲಿಮೆಂಟ್ಸ್ ಆರ್ಗ್ಯಾನಿಕ್ ಇನ್ಆರ್ಗ್ಯಾನಿಕ್ ಓದ್ಬೋದು, ಮೆಟಲ್ಸ್ ನಾನ್ ಮೆಟಲ್ಸ್ ಓದ್ಬೋದು, ಮೆಟಲಾಯ್ಡ್ಸ್ ಓದ್ಬೋದು. ಸೊ ನಾನು ಅದನ್ನು ಹೇಳ್ತಾ ಇದ್ರೆ ಆಲ್ 365 ಡೇಸು ನಾನು ಮಾತಾಡ್ತೀನಿ ಅಂದರು ಅಷ್ಟು ಮಾತಾಡುವಷ್ಟು ವಿಚಾರ ವಿತ್ ಇನ್ ದಟ್ ಶಾರ್ಟ್ ಕಾಂಪ್ಯಾಕ್ಟ್ ಆಗಿರುವಂಥ ಟೇಬಲಲ್ಲಿ ಇದೆ. ಸೊ ಹಾಗಾಗಿ ಅದನ್ನು ನಾನು ಯೂನಿವರ್ಸ್ ಅಂತ ತಿಳ್ಕೊಬೋದು. ಹೇಗೆ ಪಿರಿಯಾಡಿಕ್ ಟೇಬಲ್ ಇಸ್ ಎ ಕಿಚನ್ ಫಾರ್ ಕೆಮಿಸ್ಟ್ರಿ ರಿಸರ್ಚ್. ಸೊ ಕೆಮಿಸ್ಟ್ರಿ ರಿಸರ್ಚ್ ಮಾಡೋನಿಗೆ ಪಿರಿಯಾಡಿಕ್ ಟೇಬಲ್ನು ಕುಕಿಂಗ್ ಟೇಬಲ್ ಥರ ಇರುತ್ತೆ. ಸೊ ಕಿಚನ್ ಇರ್ಬೋದು, ಅದೆಲ್ಲ ಎಲಿಮೆಂಟ್ಸ್ ಏನಿದೆಯಲ್ಲ ಅದೆಲ್ಲ ಇಂಗ್ರೀಡಿಯೆಂಟ್ಸ್ ಥರ ಇರುತ್ತೆ. ನಿಮ್ಗೆ ಗೊತ್ತು, ಎಷ್ಟೊಂದು ಇಂಗ್ರೀಡಿಯೆಂಟ್ ಕೊಟ್ಬಿಟ್ಟು ಅದನ್ನೆಲ್ಲ ಮಿಕ್ಸ್ ಮಾಡಿ ಫ್ಯೂಸ್ ಮಾಡಿ ಹೊಸ ಪ್ರಾಡಕ್ಟ್ನ ಮಾಡಿ, ಹೊಸ ಅಡುಗೆನ ಮಾಡಿ ಅಂತಂದರೆ ಅಡುಗೆ ಚೆನ್ನಾಗಿ ಗೊತ್ತಿರೋನು, ಅಡುಗೆ ಬಗ್ಗೆ ಇಂಟ್ರೆಸ್ಟ್ ಇರೋನು ಮಾಡ್ತಾನಲ್ಲ, ಅದೇ ಥರ ರಿಸರ್ಚ್ ಏನು ಮಾಡ್ತಾನೆ, ಪಿರಿಯಾಡಿಕ್ ಟೇಬಲ್ನ ನೋಡ್ಕೊಳ್ತಾನೆ. ಅದರಲ್ಲಿರುವಂಥ ಎಲಿಮೆಂಟ್ಸು, ಇರುವಂಥ ಕಾಂಪೌಂಡ್ಸ್ ಆಫ್ ದಟ್ ಎಲಿಮೆಂಟ್ಸ್ ತೊಗೊಂಡು ಮಿಕ್ಸ್ ಮಾಡಿ ನಾನು ಏನಾದರೂ ಮಾಡೋಕ್ಕೆ ಸಾಧ್ಯನಾ, ಹೊಸದೇನಾದ್ರು ಕಂಡುಹಿಡಿಯೋಕ್ಕೆ ಸಾಧ್ಯನಾ ಅಂತ ಟ್ರೈ ಮಾಡ್ತಾ ಇರ್ತಾನೆ. ಸೊ ಅವನಿಗೆ ಪಿರಿಯಾಡಿಕ್ ಟೇಬಲ್ಲೇ ಅವನಿಗೆ ಕಿಚನ್ನು, ಆ ಕಿಚನ್ ಒಳಗಡೆ ಆ ಎಲಿಮೆಂಟ್ಸ್ ಏನಿದೆಯಲ್ಲ ಅದೇ ಅವನಿಗೆ ಬೇರೆ ಇಂಗ್ರೀಡಿಯೆಂಟ್ಸು ಆಗ್ತಾ ಹೋಗುತ್ತೆ. ಸೊ ಅದೇ ರೀತಿ ನಾನೀಗ ಇಲ್ಲಿ ತೋರಿಸ್ತಾ ಇರೋವಂಥ ವಿಷುವಲ್ ಏನಿದೆಯಲ್ಲ, ವರಕವಿ ಡಾಕ್ಟರ್ ಬೇಂದ್ರೆ ಅವ್ರ ಮನೇಲಿ ಇರೋವಂಥದ್ದು, ಧಾರವಾಡ ರೆಸಿಡೆನ್ಸಲ್ಲಿ ಅವರೊಂದು ಪಿರಿಯಾಡಿಕ್ ಟೇಬಲ್ನ ಅವ್ರ ಮನೆಯೊಳಗಡೆನೆ ಅದನ್ನು ಏನು ಮಾಡ್ಕೊಂಡಿದ್ದಾರೆ, ಇಟ್ಕೊಂಡಿದ್ದಾರೆ. ಅದನ್ನು ಅವ್ರೇನು ಮಾಡ್ತಾರೆ ಅಂತಂದರೆ 103 ಎಲಿಮೆಂಟ್ನ ಕಂಡುಹಿಡಿದಿರ್ತಾರೆ. ಅದಕ್ಕೆ ನೋಬೆಲ್ ಪ್ರೈಸು ಬಂದಿರುತ್ತೆ ಅವನಿಗೆ. ಸೊ ಎಲ್ಲ ಕಡೆ ಎಲ್ಲ ನ್ಯೂಸ್ ಪೇಪರ್ಗಳಲ್ಲೂ ಅದನ್ನೇ ಇನ್ಫಾರ್ಮೇಷನ್ನ ಬರೆದಿರ್ತಿರುತ್ತೆ. ಪಿರಿಯಾಡಿಕ್ ಟೇಬಲ್ ಮೇಲೆ ಎಲಿಮೆಂಟ್ ಕಂಡಿಡ್ದ, ಹೆಂಗೆ ಕಂಡಿಡ್ದ, ಏನಾಯಿತು ಎತ್ತಾಯಿತು ಅಂತ ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ಸ್ ಇರುತ್ತೆ. ಅದನ್ನು ಅವರು ನೋಡ್ತಾರೆ, ಅವ್ರಿಗೇನೋ ಖುಷಿ ಆಗ್ಬಿಡುತ್ತೆ, ಅವ್ರಿಗೆ ತುಂಬ ಇಂಟ್ರೆಸ್ಟ್ ಇರುತ್ತೆ ಸೈನ್ಸ್ ಅಂತಂದರೆ. ಅದಕ್ಕೆ ಅವ್ರೇನು ಮಾಡ್ತಾರೆ, ಆ ಟೇಬಲ್ನ ಬಗ್ಗೆ ತಿಳ್ಕೊಬೇಕು, ಅದು ಏನು ಅಂತ ಗೊತ್ತಾಗಬೇಕು ಅಂತ ತಮ್ಮ ಧಾರವಾಡ ರೆಸಿಡೆನ್ಸಿಯಿಂದ ಅವ್ರೇನು ಮಾಡ್ತಾರೆ ಅಂತಂದರೆ, ಸಾಧನೆ ಕೇರಿಂದ ಇದಕ್ಕೆ ಹೋಗಿ ಮಾರ್ಕೆಟ್ಗೆ ಹೋಗಿ ಜೈ ಭಾರತ್ ಬುಕ್ ಡಿಪೋ ಅಂತ ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿ ಆ ಬುಕ್ ಡಿಪೋನಲ್ಲಿ ಪಿರಿಯಾಡಿಕ್ ಟೇಬಲ್ನ ತೊಗೊಂಡು ಬಂದು ಆ ಪಿರಿಯಾಡಿಕ್ ಟೇಬಲ್ನ ತಾವೇ ನಡ್ಕೊಂಡು ಹೋಗ್ತಾರೆ. ವಯಸ್ಸಾಗಿರುತ್ತೆ, ತಾವೇ ನಡ್ಕೊಂಡು ಹೋಗಿ ಆ ಟೇಬಲ್ನ ತೊಗೊಂಬಂದು ತಮ್ಮ ಇದ್ರೊಳಗಡೆ ಹಾಕೊಂಡು ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಕೊಳ್ತಾರೆ. ಸೊ ಈ ಒಂದು ಹೆಸೆ ಕವಿ, ಅವ್ರು ಕನ್ನಡದಲ್ಲಿ ಬರಿತಾ ಇದ್ರು, ಕವಿ ಆಗಿದ್ರು ಸೈನ್ಸ್ ಬಗ್ಗೆ ಎಷ್ಟು ಇಂಟ್ರೆಸ್ಟ್ ಇತ್ತು ಅನ್ನೋದು ನಮಗೆ ತೋರಿಸುತ್ತೆ. ಬೀಯಿಂಗ್ ಎ ಸೈನ್ಸ್ ಸ್ಟೂಡೆಂಟ್ ನಾವೇನು ಮಾಡಬೇಕು ಅಂತಂದರೆ ಆ ಪಿರಿಯಾಡಿಕ್ ಟೇಬಲ್ ಮೇಲೆ ಇನ್ನಷ್ಟು ಒಲುಗಳನ್ನ ನಾವು ತೋರಿಸ್ಕೋಬೇಕು. ಅಗೇನ್ ಲಾಸ್ಟ್ ಇಯರ್ ನಾವು 2019 ಇಂಟರ್ನ್ಯಾಷನಲ್ ಇಯರ್ ಆಫ್ ಪಿರಿಯಾಡಿಕ್ ಟೇಬಲ್ ಅಂತಲೂ ಸೆಲೆಬ್ರೇಟ್ ಮಾಡಿದ್ವಿ. ಇನ್ ಆರ್ಡರ್ ಟು ಸೆಲೆಬ್ರೇಟ್ 150th ಇಯರ್ ಆಫ್ ಮೆಂಡಲೀವ್ಸ್ ಪಿರಿಯಾಡಿಕ್ ಟೇಬಲ್, ಅಂದರೆ ಅದನ್ನು ಐಡಿಯಾನ ಕನ್ಸೀವ್ ಮಾಡಿ 150 ಇಯರ್ಸ್ ಆಯಿತು ಅಂತ ಅವನಿಗೆ ಕಮಮೊರೇಟ್ ಮಾಡೋಕ್ಕೆ ಮೆಂಡಲೀವ್ಸ್ಗೆ ಲಾಸ್ಟ್ ಇಯರ್ 2019 IYPT ಅಂತ ಸೆಲೆಬ್ರೇಟ್ ಮಾಡಿದ್ರು, ಇಂಟರ್ನ್ಯಾಷನಲ್ ಇಯರ್ ಆಫ್ ಪಿರಿಯಾಡಿಕ್ ಟೇಬಲ್ ಅಂತ. ಥ್ರೂ ಔಟ್ ದಿ ವರ್ಲ್ಡ್ ಡಿಫ್ರೆಂಟ್ ಆರ್ಗನೈಸೇಷನ್ ದೇ ಆರ್ಗನೈಸ್ ವೇರಿಯಸ್ ಆಕ್ಟಿವಿಟೀಸ್ ರಿಲೇಟೆಡ್ ಟು ಪಿರಿಯಾಡಿಕ್ ಟೇಬಲ್ ಆ್ಯಂಡ್ ದ ಎಲಿಮೆಂಟ್ಸ್ ರಿಲೇಟೆಡ್. ಸೊ ಹಂಗಾರೆ ಪಿರಿಯಾಡಿಕ್ ಟೇಬಲ್ ಅಂದರೆ ಹೇಗಿರುತ್ತೆ, ಅದರೊಳಗಡೆ ಏನಿರುತ್ತೆ. ಸೊ ಪಿರಿಯಾಡಿಕ್ ಟೇಬಲಲ್ಲಿ ಒಟ್ಟು 4 ಬ್ಲಾಕ್ ಎಲಿಮೆಂಟ್ಸ್ ಅಂತ ಹೇಳ್ತೀವಿ. ವಿ ಆರ್ ಗೋಯಿಂಗ್ ಟು ಕ್ಲಾಸಿಫೈ ದ ಎಲಿಮೆಂಟ್ಸ್ ಇಂಟು S, D,
SPDF ಅಂತ ಕನ್ಸಿಡರ್ ಮಾಡಿದ್ವಿ ಬೇಸ್ಡ್ ಆನ್ ದೇರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಔಟರ್ ಮೋಸ್ಟ್ ಶೆಲ್ಲಲ್ಲಿ ಯಾವ ಎಲೆಕ್ಟ್ರಾನ್ ಇದೆ ಅನ್ನೋದ್ರ ಬೇಸಿಸ್ ಮೇಲೆ ನಾವು ಅದನ್ನು ಎಸ್ ಆ ಪಿನ ಡಿನ ಅಂತ ಹೇಳ್ತೀವಿ. ಸೊ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಪ್ಲೇ ಎ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ಫಸ್ಟ್ ಬರುವಂಥದ್ದು ಎಸ್ ಬ್ಲಾಕ್ ಎಲಿಮೆಂಟ್ಸು. ದೇ ಗೋಯಿಂಗ್ ಟು ಹ್ಯಾವ್ ದಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ NS1 to 2. ಅಂದ್ರೇನು ಔಟರ್ ಮೋಸ್ಟ್ ಶೆಲ್ಲಲ್ಲಿ ಔಟರ್ ಮೋಸ್ಟ್ ಎಲೆಕ್ಟ್ರಾನು ಎಸ್ ಆರ್ಬಿಟಲ್ ಇದೆ, ಹಾಗಾಗಿ ಅದನ್ನು ಏನಂತ ಕರಿತೀವಿ ನಾವು ಎಸ್ ಆರ್ಬಿಟಲ್ ಅಂತ, ಎಸ್ ಬ್ಲಾಕ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಅದರಲ್ಲಿ 2 ಗ್ರೂಪ್ ಇದೆ, ಗ್ರೂಪ್ 1 ಗ್ರೂಪ್ 2 ಅಂತ ಕನ್ಸಿಡರ್ ಮಾಡ್ತೀವಿ. ಅದೇ ಥರ ನನಗೆ ಈಗ ಪಿ ಬ್ಲಾಕ್ ಎಲಿಮೆಂಟ್ನ ತೊಗೊಂಡ್ರೆ ಈ ಕಡೆ ಕಾರ್ನರ್ ಇದೆ, ಎಸ್ ಒಂದು ತುದಿನಲ್ಲಿದೆ, ಪಿ ಒಂದು ತುದಿನಲ್ಲೇ, ಇನ್ ಬಿಟ್ವೀನ್ ಯು ಆರ್ ಗೋಯಿಂಗ್ ಟು ಹ್ಯಾವ್ ಎ ಡಿ ಬ್ಲಾಕ್ ಎಲಿಮೆಂಟ್ಸ್. ಸೊ ಪಿ ಬ್ಲಾಕ್ ಎಲಿಮೆಂಟ್ಸ್ ತೊಗೊಂಡ್ರೆ ದೇ ಗೋಯಿಂಗ್ ಟು ಹ್ಯಾವ್ ದಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ NS2 NP1 to 6 ಇದೆ. ಸೊ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ ಯಾವ ಆರ್ಬಿಟಲ್ ಇದೆ ಅಂದರೆ ಪಿ ಆರ್ಬಿಟಲ್ ಇದೆ, ಹಾಗಾಗಿ ಅದನ್ನು ನಾವು ಪಿ ಬ್ಲಾಕ್ ಎಲಿಮೆಂಟ್ಸ್ ಅಂತ ಕರಿತೀವಿ. 13 to 18 ಇದೆಯಲ್ಲ ಅದನ್ನು ನಾನು ಪಿ ಬ್ಲಾಕ್ ಎಲಿಮೆಂಟ್ ಅಂತ ಕರಿತೀನಿ. 1 and 2 ಇದೆಯಲ್ಲ ಅದನ್ನು ನಾನು ಏನಂತ ಕರಿತೀನಿ, ಎಸ್ ಬ್ಲಾಕ್ ಎಲಿಮೆಂಟ್ಸ್ ಅಂತ ಕರಿತೀನಿ. ಸೊ 1 ಎಲಿಮೆಂಟ್ಗೆ ಆಲ್ಕಲಿ ಮೆಟಲ್ಸ್ ಅಂತ ಕರಿತೀನಿ, 2ನೇ ಗ್ರೂಪ್ ಎಲಿಮೆಂಟ್ಸ್ಗೆ ಆಲ್ಕಲೈನ್ ಅಂತ ಹೇಳ್ತೀವಿ. ನಿಮ್ಗೆ ಗೊತ್ತು ಎಂಟೈರ್ ಪಿರಿಯಾಡಿಕ್ ಟೇಬಲ್ ನಾವು 18 ಗ್ರೂಪ್ಸ್ ಆಗಿ ಮಾಡಿದ್ದೀವಿ, 7 ಪೀರಿಯಡ್ಸ್ ಥರ ಮಾಡಿದ್ವಿ. ಫಸ್ಟ್ ಗ್ರೂಪ್ ಇಸ್ ಕಾಲ್ಡ್ ಆಸ್, ಫಸ್ಟ್ ಆ್ಯಂಡ್ ಸೆಕೆಂಡ್ ಗ್ರೂಪ್ ಇಸ್ ಕಾಲ್ಡ್ ಆಸ್ ಎಸ್ ಬ್ಲಾಕ್ ಎಲಿಮೆಂಟ್ಸ್. ಅದರಲ್ಲಿ ಫಸ್ಟ್ ಗ್ರೂಪ್ಗೆ ಆಲ್ಕಲಿ ಮೆಟಲ್ಸ್ ಅಂತ ಕರಿತೀವಿ, ಸೆಕೆಂಡ್ ಗ್ರೂಪ್ಗೆ ಆಲ್ಕಲೈನ್ ಅರ್ತ್ ಮೆಟಲ್ಸ್ ಅಂತ ಕರಿತೀವಿ. 13 to 18 ಏನಿದೆಯಲ್ಲ ಅದಕ್ಕೆ ನಾವೇನಂತ ಕರಿತೀವಿ, ಪಿ ಬ್ಲಾಕ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಅದರಲ್ಲಿ 18th ಗ್ರೂಪ್ ಎಲಿಮೆಂಟ್ಸ್ಗೆ ನೋಬಲ್ ಗ್ಯಾಸಸ್ ಅಂತಾರೆ, 17th ಹ್ಯಾಲೋಜನ್ಸ್ ಅಂತ ಕರೀತಾರೆ, 16th ಆಕ್ಸಿಜನ್ ಫ್ಯಾಮಿಲಿ, ನೈಟ್ರೋಜನ್ ಫ್ಯಾಮಿಲಿ, ಕಾರ್ಬನ್ ಫ್ಯಾಮಿಲಿ, ಬೋರೋನ್ ಫ್ಯಾಮಿಲಿ ಅಂತ ಹೇಳ್ತಾರೆ. ಫಸ್ಟ್ ಎಲಿಮೆಂಟ್ ಯಾವ್ದಿರುತ್ತಲ್ಲ ಅದ್ರ ಮೇಲೆ ಅದ್ರ ಫ್ಯಾಮಿಲಿ ಹೇಳ್ತಾ ಹೋಗ್ತೀವಿ. ಆ ಥರ ಎಸ್ ಆ್ಯಂಡ್ ಪಿ ಬ್ಲಾಕ್ ಎಲಿಮೆಂಟ್ಸ್ ಎರಡೂ ಟುಗೆದರ್ಗೆ ನಾವು ನಾರ್ಮಲ್ ರೆಪ್ರೆಸೆಂಟೇಟಿವ್ ಎಲಿಮೆಂಟ್ಸ್ ಅಂತ ಹೇಳ್ತೀವಿ. ಅಂಥ ಡಿಫ್ರೆನ್ಸ್ ಇಲ್ಲ ಇನ್ ದೇರ್ ವೇರಿಯೇಷನ್ಸ್, ಆ ಪ್ರಾಪರ್ಟೀಸ್ ಇರ್ಬೋದು ಏನಿಲ್ಲ, ಅಂಥ ವೇರಿಯೇಷನ್ ಆಗೋದಿಲ್ಲ. ಸೊ ಹಾಗಾಗಿ ನಾವು ಅದನ್ನು ರೆಪ್ರೆಸೆಂಟೇಟಿವ್ ಆರ್ ನಾರ್ಮಲ್ ಎಲಿಮೆಂಟ್ಸ್ ಅಂತ ಹೇಳ್ತೀವಿ. ವೇರಿಯೇಷನ್ ಇದೆ ಬಟ್ ಅಂತ ಲಾರ್ಜ್ ವೇರಿಯೇಷನ್ ಇಲ್ಲ ಆಸ್ ಇನ್ ದಿ ಕೇಸ್ ಆಫ್ ಡಿ ಆ್ಯಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್. Again, all S block elements are metals, whereas P block elements ಅಲ್ಲಿ ಮೆಟಲ್ಸು ಇರ್ಬೋದು, ನಾನ್ ಮೆಟಲ್ಸು ಇರ್ಬೋದು, ಕೆಲವೊಂದು ಮೆಟಲಾಯ್ಡ್ಸು ಆಗಿರ್ಬೋದು. ಮೆಟಲಾಯ್ಡ್ಸ್ ಅಂದರೆ ದೇ ಗೋಯಿಂಗ್ ಟು ಹ್ಯಾವ್ ಬೋತ್ ದಿ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್. ಅದು ಪಿ ಬ್ಲಾಕಲ್ಲಿ ಇರುತ್ತೆ. ಅವೆರಡರ ಮಧ್ಯೆ ಏನಿದೆಯಲ್ಲ ಅದಕ್ಕೆ ನಾವೇನಂತ ಕರಿತೀವಿ, ಡಿ ಬ್ಲಾಕ್ ಎಲಿಮೆಂಟ್ಸ್ ಅಂತ ಕರಿತೀವಿ, ಆರ್ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಬಿಕಾಸ್ ದೇ ಗೋಯಿಂಗ್ ಟು ಹ್ಯಾವ್ ದಿ ಪ್ರಾಪರ್ಟಿ ವಿಚ್ ಇಸ್ ಟ್ರಾನ್ಸಿಷನ್ ಬಿಟ್ವೀನ್ ಎಸ್ ಬ್ಲಾಕ್ ಎಲಿಮೆಂಟ್ ಸಾಲಿಡ್ಸ್ ಟು ನಾನ್ ಪಿ ಬ್ಲಾಕ್ ಎಲಿಮೆಂಟ್ಸ್ ವಿಚ್ ಮೇ ಆರ್ ಮೇ ನಾಟ್ ಬಿ ಮೆಟಲ್ಸ್. ಆ ಥರದ್ದು ಇರುತ್ತಲ್ಲ, ಅಂಥ ಟ್ರಾನ್ಸಿಷನ್ ಆಗ್ತಾ ಇದೆ. ಹಾಗಾಗಿ ಅದನ್ನ ಏನಂತ ಕರಿತೀವಿ ನಾವು, ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಈಗ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ತೊಗೊಂಡ್ರೆ ದೇ ಗೋಯಿಂಗ್ ಟು ಹ್ಯಾವ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ N-1 D 1 to 10 NS 1 to 2 ಇದೆ. ಸೊ ಔಟರ್ ಮೋಸ್ಟ್ ಶೆಲ್ಲಲ್ಲಿ ಎಲ್ಲಿದೆ ಅಂದರೆ ಪೆನಾಲ್ಟಿಮೇಟ್ N-1 ಅಂತಂದರೆ ಪೆನಾಲ್ಟಿಮೇಟ್ ಡಿ ಆರ್ಬಿಟಲ್ ಇದೆ, ಹಾಗಾಗಿ ಅದನ್ನು ನಾವು ಡಿ ಬ್ಲಾಕ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಅದೇ ರೀತಿ ಎಲ್ಲದಕ್ಕಿಂತ ಕೆಳಗಡೆ ಪಿರಿಯಾಡಿಕ್ ಟೇಬಲಲ್ಲಿ ಇನ್ನೊಂದು ಟೇಬಲ್ ಇದೆ ವಿಚ್ ಇಸ್ ಅವೇ ಫ್ರಮ್ ದಿ ಮೇನ್ ಪಿರಿಯಾಡಿಕ್ ಟೇಬಲ್. ಅದಕ್ಕೆ ನಾವೇನಂತ ಕರಿತೀವಿ, ಎಫ್ ಬ್ಲಾಕ್ ಎಲಿಮೆಂಟ್ಸ್ ಅಂತ ಕರಿತೀವಿ, ಅಥವಾ ಇನ್ನರ್ ಆರ್ ಸಬ್ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಯಾಕೆ ಅಂತಂದರೆ ದೇ ಗೋಯಿಂಗ್ ಟು ಹ್ಯಾವ್ ಆ್ಯಂಟಿ ಪೆನಾಲ್ಟಿಮೇಟ್ N-2 ಎಫ್ ಆರ್ಬಿಟಲ್ಗೆ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ ಸೂಟ್ ಆಗಿರುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ, ಎಫ್ ಬ್ಲಾಕ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಏಕೆ ನಾವು ಎಫ್ ಬ್ಲಾಕ್ ಎಲಿಮೆಂಟ್ಸಲ್ಲಿ 2 ಸೀರೀಸ್ ಇದೆ. ವೈ ದೇ ಆರ್ ಪ್ಲೇಸ್ಡ್ ಇನ್ ಡಿಫ್ರೆಂಟ್ಲಿ ಅಂತಂದರೆ, ಏನಕ್ಕೆ ಅಂತಂದರೆ, ಇಲ್ಲ ಅಂದರೆ ಅದೇನಾಗ್ತಿತ್ತು ಅಂದರೆ ಕಾಂಪ್ಯಾಕ್ಟ್ ಆಗ್ತಾ ಇರಲಿಲ್ಲ. ರಾವಣನ ಥರ ಆ ಗ್ರೂಪ್ ಮಾತ್ರ ಏನಾಗ್ತಿತ್ತು, ಆ ಪೀರಿಯಡ್ ಮಾತ್ರ ಏನಾಗ್ತಿತ್ತು, ತುಂಬ ದೊಡ್ಡದಾಗ್ಬಿಡ್ತಿತ್ತು. ಅದನ್ನು ಅವಾಯ್ಡ್ ಮಾಡೋಕ್ಕೆ ಎಗೇನ್ ಮೋರ್ ಓವರ್ ಆಲ್ ದೀಸ್ 2 sets, ಒನ್ ಹ್ಯಾವಿಂಗ್ ಈಚ್ ಸೆಟ್ ಹ್ಯಾವಿಂಗ್ 14 ಎಲೆಕ್ಟ್ರಾನ್ಸ್ ಏನಿದೆಯಾ, 14 ಎಲಿಮೆಂಟ್ಸ್ ಏನಿದೆಯಲ್ಲ ಅವು ದೇ ಗೋಯಿಂಗ್ ಟು ಹ್ಯಾವ್ ದಿ ಸೇಮ್ ಪ್ರಾಪರ್ಟಿ. ಹಾಗಾಗಿ ಅದನ್ನು ಕ್ಲಬ್ ಮಾಡಿ ಕೆಳಗಡೆಗೆ ಅದನ್ನು ಪ್ಲೇಸ್ ಮಾಡಿ. ಎಸ್ ಆ್ಯಂಡ್ ಪಿ ಬ್ಲಾಕ್ ಕಂಪೇರ್ ಮಾಡಿದ್ರೆ ನಿಮ್ಮದು ಏನು ಎಫ್ ಬ್ಲಾಕ್ ಎಲಿಮೆಂಟ್ ಇದೆಯಲ್ಲ ಅದು ಅನ್ಯೂಶುವಲ್ ಪ್ರಾಪರ್ಟಿ ಇದೆ, ಅದಕ್ಕೋಸ್ಕರ ನಾವು ಅದನ್ನು ಓದ್ತೀವಿ. ಯುರೇನಿಯಮ್ ಮತ್ತು ಥೋರಿಯಮ್ ಏನಿದೆಯಲ್ಲ ಯೂಸ್ ಟು ಪ್ರೊಡ್ಯೂಸ್ ನ್ಯೂಕ್ಲಿಯರ್ ಎನರ್ಜಿ ಇನ್ ನ್ಯೂಕ್ಲಿಯರ್ ರಿಯಾಕ್ಟರ್, ನ್ಯೂಕ್ಲಿಯರ್ ವೆಪನ್ಸ್. ಹಾಗಾಗಿ ನಾವು ಎಫ್ ಬ್ಲಾಕ್ ಎಲಿಮೆಂಟ್ಸು ಇಟ್ ಗೋಯಿಂಗ್ ಟು ಗಿವ್ ಎ ಲಾರ್ಜ್ ಅಮೌಂಟ್ ಆಫ್ ನ್ಯೂಕ್ಲಿಯರ್ ಎನರ್ಜಿ ಮಾಡುತ್ತೆ. ಸೊ ನ್ಯೂಕ್ಲಿಯರ್ ವೆಪನ್ಸಲ್ಲಿ ಯೂಸ್ ಮಾಡ್ತಾರೆ. ಸೊ ಹಾಗಾಗಿ ಇದನ್ನು ನಾವು ಓದ್ ನೆಸೆಸಿಟಿ ತೊಗೊಳುತ್ತೆ. Why they are called as F block elements? Because now, as I already told that the outermost electron will enter the N-2 F orbital ಅಥವಾ ಆ್ಯಂಟಿ ಪೆನಾಲ್ಟಿಮೇಟ್ ಆರ್ಬಿಟಲ್ಗೆ ಇದಾಗುತ್ತೆ, ಫಿಲ್ ಆಗುತ್ತೆ. ಅಂಥದಕ್ಕೆ ನಾವೆಂತ ಕರಿತೀವಿ, ಎಫ್ ಬ್ಲಾಕ್ ಎಲಿಮೆಂಟ್ಸ್ ಅಂತ ಕರಿತೀವಿ. ನಾನು ಹೇಳಿದೆ 2 ಸೆಟ್ ಇದೆ ಅಂತ, ಒಂದಕ್ಕೆ ಲ್ಯಾಂಥನಾಯ್ಡ್ಸ್ ಅಂತ ಕರಿತೀವಿ, ಇನ್ನೊಂದಕ್ಕೆ ಆಕ್ಟಿನಾಯ್ಡ್ಸ್ ಅಂತ ಕರಿತೀವಿ. ಮೇಲ್ಗಡೆ ಇರೋ 14 ಎಲೆಕ್ಟ್ರಾನ್ಸ್ಗೆ ನಾವು ಲ್ಯಾಂಥನಾಯ್ಡ್ಸ್ ಅಂತ ಕರಿತೀವಿ, ಕೆಳಗಡೆ ಇರೋ 14 ಎಲೆಕ್ಟ್ರಾನ್ಸ್ಗೆ ನಾವು ಆಕ್ಟಿನಾಯ್ಡ್ಸ್ ಅಂತ ಕರಿತೀವಿ. ಅದನ್ನು ಯಾಕೆ ಇನ್ನರ್ ಡಿ ಆರ್ಬಿಟಲ್ ಅಥವಾ ಸಬ್ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಕರೀತಾರೆ ಅಂತಂದರೆ, ಬಿಕಾಸ್ ನಾನು ಹೇಳ್ದಂಗೆ ಡಿ ಆರ್ಬಿಟಲ್ ಏನಾಗ್ತಿದೆ, ಪೆನಾಲ್ಟಿಮೇಟ್ ಬರ್ತಾ ಇದೆ. ಇಲ್ಲಿ ಎಫ್ ಆರ್ಬಿಟಲ್ ಏನಾಗ್ತಿದೆ, ಆ್ಯಂಟಿ ಪೆನಾಲ್ಟಿಮೇಟ್ ಬರ್ತಾ ಇದೆ. ಅದಕ್ಕೋಸ್ಕರ ಇದು ಟ್ರಾನ್ಸಿಷನ್ ಎಲಿಮೆಂಟ್ಸನ್ನೇ, ಟ್ರಾನ್ಸಿಷನ್ ಒಳಗಡೆ ಇನ್ನರ್ ಇಂಟರ್ ಆಗಿದೆ, ಅದಕ್ಕೋಸ್ಕರ ಇದನ್ನು ಇನ್ನರ್ ಟ್ರಾನ್ಸಿಷನ್ ಎಲಿಮೆಂಟ್ ಅಂತ ಹೇಳ್ತಾರೆ. 4F ಮತ್ತು 5F ಆರ್ಬಿಟಲ್ಸ್ ಬೀಯಿಂಗ್ ಫಿಲ್ಡ್ ಇನ್ ದಿಸ್ ಎಲಿಮೆಂಟ್ಸ್. 4F ಅಂತಂದರೆ ಲ್ಯಾಂಥನಾಯ್ಡ್ಸ್ ಇರುತ್ತೆ, 5F ಅಂತಂದರೆ ಅದು
ಆಕ್ಟಿನಾಯ್ಡ್ಸ್ ಇರುತ್ತೆ. ಸೊ ದೇ ಗೋಯಿಂಗ್ ಟು ಹ್ಯಾವ್ ದ ಜನರಲ್ ಫಾರ್ಮುಲಾ N-2 F1 to 14 N-1 T 0 to 1 NS2 ಈ ಕಾನ್ಫಿಗರೇಷನ್ಗೆ ಅದು ಹೋಗುತ್ತೆ. ನೆಕ್ಸ್ಟ್ ಆದರೆ ಅದನ್ನು ಯಾಕೆ ಓದಬೇಕು ಅಂತಂದರೆ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಆಗಿರ್ಬೋದು ಅಥವಾ ಇನ್ನರ್ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಆಗಿರ್ಬೋದು, ಡಿ ಬ್ಲಾಕ್ ಇರ್ಬೋದು ಅಥವಾ ಎಫ್ ಬ್ಲಾಕ್ ಎಲಿಮೆಂಟ್ ಇರ್ಬೋದು, ದೇ ಗೋಯಿಂಗ್ ಟು ಹ್ಯಾವ್ ದಿ ಟ್ರಾನ್ಸಿಷನ್ ಇನ್ ದೇರ್ ಪ್ರಾಪರ್ಟೀಸ್. ಸೊ ಅದು ಆಕ್ಸಿಡೇಷನ್ ಸ್ಟೇಟ್ ಇರ್ಬೋದು ಅಥವಾ ಅಯಾನಿಕ್ ಕ್ಯಾರೆಕ್ಟರ್ ಇರ್ಬೋದು, ಕೋವೆಲೆಂಟ್ ಕ್ಯಾರೆಕ್ಟರ್ ಇರ್ಬೋದು, ಅವೆಲ್ಲ ಏನಾಗಿರುತ್ತೆ, ದೇ ಆರ್ ಇನ್ ಬಿಟ್ವೀನ್ ಅಯಾನಿಕ್ ಆ್ಯಂಡ್ ಕೋವೆಲೆಂಟ್ ಕಾಂಪೌಂಡ್. ಪಿ ಬ್ಲಾಕ್ ನಿಮ್ಗೆ ಗೊತ್ತು, ಒಂದು ಮೆಟಲ್ ಇದೆ, ಇನ್ನೊಂದು ನಾನ್ ಮೆಟಲ್ ಇದೆ. ಸೊ ಅವೆರಡರ ಮಧ್ಯದಲ್ಲಿ ಇರೋದಕ್ಕೋಸ್ಕರ ಆ್ಯಂಡ್ ಆಲ್ ಡಿ ಆ್ಯಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಆರ್ ಮೆಟಲ್ ಇನ್ ನೇಚರ್. ಸೊ ಅದ್ರ ಮೇಲೂ ನಿಮಗೆ ಹೇಳ್ತಾ ಹೋಗ್ಬೋದು. ಹೇಗೆ ನಾನು ಮುಂಚೆನೇ ಹೇಳ್ದಂಗೆ ದ ಎಲಿಮೆಂಟ್ಸ್ ಫ್ರಮ್ ಸೀಸಿಯಮ್ ಟು ಲುಟೀಟಿಯಮ್ ಅಲ್ಲಿ ತನಕ ಇರೋದಕ್ಕೆ ನಾವೇನಂತ ಕರಿತೀವಿ, ಲ್ಯಾಂಥನಾಯ್ಡ್ಸ್ ಅಂತ ಕರಿತೀವಿ. ದ ಥೋರಿಯಮ್ ಟು ಲ್ಯಾವನೋಷಿಯಮ್ ಇದೆಯಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಆಕ್ಟಿನಾಯ್ಡ್ಸ್ ಅಂತ ಕರಿತೀವಿ. ಸೊ ಈಗ ಲ್ಯಾಂಥನಾಯ್ಡ್ಸ್ಗೆ ಅಂದರೆ 4F ಸೀರೀಸಲ್ಲಿ ಬರುತ್ತೆ, ಆಕ್ಟಿನಾಯ್ಡ್ಸ್ಗೆ ಅಂದರೆ 5F ಸೀರೀಸಲ್ಲಿ ಬರುತ್ತೆ. ಆಕ್ಟಿನಾಯ್ಡ್ಸ್ಗೆ ಜನರಲ್ ಫಾರ್ಮುಲಾ ಏನಾಗಿರುತ್ತೆ ಅಂದರೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನಿದೆ ಅದು 5F1 to 14 6D 0 to 1 7 1s2 ಇರುತ್ತೆ. ಆ ಥರ ಬೇಕಾದ್ರೆ ಕನ್ಸಿಡರ್ ಮಾಡ್ಕೋಬೋದು. ಇಲ್ಲಿ ಲ್ಯಾಂಥನಾಯ್ಡ್ಸ್ಗಾದರೆ ನೋಬಲ್ ಗ್ಯಾಸ್ ಬರುತ್ತೆ, ಇದಕ್ಕಾದ್ರೆ ಕ್ರಿಪ್ಟಾನ್ ಬರುತ್ತೆ. ಕ್ರಿಪ್ಟಾನ್ ಮೇಲೆ ನಾವು ಹೇಳ್ತಾ ಹೋಗ್ತೀವಿ. The first 3 elements occur in the nature while the rest of them are radioactive, man-made ಇದೆ, ಯುರೇನಿಯಂ ನ್ಯೂಕ್ಲಿಯಿಂದ ಎಕ್ಸ್ಟ್ರಾಕ್ಟ್ ಮಾಡಿರುವಂಥದ್ದು. ಹಾಗಾಗಿ ಅದ್ರ ಬಗ್ಗೆ ಓದಿರುವಂಥದ್ದು ತುಂಬ ಕಡಿಮೆ ಇದೆ. ಅದಕ್ಕೆ ಟ್ರಾನ್ಸ್ ಯುರೇನಿಯಂ ಎಲಿಮೆಂಟ್ಸ್ ಅಂತಲೂ ಕರೀತಾರೆ. ಬಿಕಾಸ್ ದೇರ್ ಕೆಮಿಕಲ್ ಪ್ರಾಪರ್ಟೀಸ್ ಅಟಾಮಿಕ್ ನಂಬರ್ ಇಸ್ ಗ್ರೇಟರ್ ದ್ಯಾನ್ 92 ಇದ್ದರೆ ಅಂಥದಕ್ಕೆ ನಾವೇನಂತ ಕರಿತೀವಿ, ಟ್ರಾನ್ಸ್ ಯುರೇನಿಯಂ ಎಲಿಮೆಂಟ್ಸ್ ಅಂತ ಕರಿತೀವಿ. ದೋಸ್ ಎಲಿಮೆಂಟ್ಸ್ ಆರ್ ಅನ್ಸ್ಟೇಬಲ್ ಆ್ಯಂಡ್ ಡಿಕೆ ರೇಡಿಯೋ ಆಕ್ಟಿವ್ಲಿ ಇಂಟು ಅದರ್ ಎಲಿಮೆಂಟ್ಸ್. ಅನ್ಸ್ಟೇಬಲ್ ಆಗಿರ್ತವೆ, ಪ್ಲೂಟೋನಿಯಂ ಇರ್ಬೋದು, ಅಮರೇಷಿಯಂ ಇರ್ಬೋದು, ಕ್ಯೂರಿಯಂ ಇರ್ಬೋದು ಅಂತ ಹೋಗುತ್ತೆ. ಸೊ ನೆಕ್ಸ್ಟ್ ಈಗ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ನ ತೊಗೊಂಡ್ರೆ, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ನ ತೊಗೊಂಡ್ರೆ ಥೋರಿಯಮ್ದ ತೊಗೊಂಡು ಬಂದರೆ ಅಟಾಮಿಕ್ ನಂಬರ್ ಈ ಥರ ಹೋಗುತ್ತೆ. ಸೊ ನಿಮಗೆ ಗೊತ್ತು 6D to 7s2 ಇದೆ. ನೆಕ್ಸ್ಟ್ 5F1 6D1 7s2. ಆ್ಯಕ್ಚುಲಿ ಏನಾಗುತ್ತೆ, ಲ್ಯಾಂಥನಾಯ್ಡ್ಗೆ ಹೆಂಗಾಗ್ತಲ್ಲ ಹಂಗೆ ಥರ ಇಲ್ಲೂ ಆಗಬೇಕಾಗಿತ್ತು. ಆದರೆ ಇಲ್ಲಿ ಏನಾಗುತ್ತೆ, ದೆರ್ ವಿಲ್ ಬಿ ಲಾಟ್ ಆಫ್ ವೇರಿಯೇಷನ್ ಇನ್ ಫಿಲ್ಲಿಂಗ್ ದಿ ಇನ್ನರ್ ಎಫ್ ಆರ್ಬಿಟಲ್. ಸೊ ದೆರ್ ಇಸ್ ನೋ ರೆಗ್ಯುಲಾರಿಟಿ ಇಲ್ಲ. ದಟ್ ಈಸ್ ಬಿಕಾಸ್ ಆಫ್ ಮೆನಿ ರೀಸನ್ಸ್. ಸೊ ಹಾಗಾಗಿ ಫಸ್ಟ್ ಎಲಿಮೆಂಟ್ಸ್ ಏನಿದೆಯಲ್ಲ ಅದು ಎಫ್ ಫಿಲ್ ಆಗುತ್ತೆ, ಡಿ ಇರುತ್ತೆ. ಯಾಕೆ ಆ ಥರ ಆಗ್ತಿದೆ ಅನ್ನೋಕ್ಕೆ ರೀಸನ್ ಗೊತ್ತಿಲ್ಲ, ಬಟ್ ದೇ ಗೋಯಿಂಗ್ ಟು ಆ್ಯಕ್ಟ್, ದೇ ಗೋಯಿಂಗ್ ಟು ಫಿಟ್ ಮೂಮೆಂಟ್ಸು ಕಡಿಮೆ ಇರುತ್ತೆ. ಸೊ ಈ ರೀತಿ ನಾವು ಲ್ಯಾಂಥನಾಯ್ಡ್ಸು ಮತ್ತು ಆಕ್ಟಿನಾಯ್ಡ್ಸು ಕಂಪೇರ್ ಮಾಡ್ಕೊಂಡು ಓದ್ಬೋದು. ಆಕ್ಟಿನಾಯ್ಡ್ಸ್ ಬಗ್ಗೆ ಜಾಸ್ತಿ ಸ್ಟಡೀಸ್ ಆಗಿಲ್ಲ, ಬಿಕಾಸ್ ಆಲ್ ಆಫ್ ದೆಮ್ ಆರ್ ರೇಡಿಯೋ ಆಕ್ಟಿವ್. ದೇರ್ ಲೈಫ್ ಸ್ಪ್ಯಾನ್ ಇಸ್ ವೆರಿ ಶಾರ್ಟ್, ಹಾಫ್ ಲೈಫ್ ಪೀರಿಯಡ್ ಸೋ ಮೆನಿ ಇಯರ್ಸ್ ಆಗುತ್ತೆ. ಹಾಗಾಗಿ ಅದ್ರ ಬಗ್ಗೆ ಸ್ಟಡೀಸು ಜಾಸ್ತಿ ಮಾಡೋಕ್ಕಾಗಿಲ್ಲ. ಸೊ ಹಾಗಾಗಿ ಲಿಮಿಟೆಡ್ ಅಪ್ಲಿಕೇಶನ್ಸ್ ಇದೆ, ಲಿಮಿಟೆಡ್ ಸ್ಟಡಿ ಆಗಿದೆ, ಬಟ್ ಇಟ್ ಗೋಯಿಂಗ್ ಟು ಹ್ಯಾವ್ ಲಾಟ್ ಆಫ್ ಅಪ್ಲಿಕೇಶನ್ಸ್. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.